ಐಸಿ ಹೋಗೋರಿಗೆ ನಮ್ಮ ಸಂಘಟನೆ ಪರವಾಗಿ ಸ್ವಾಗತ ಸುಸ್ವಾಗತ. ಅವರು ಹೀಗೆ ಬಿಸಿ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ದಿನ ನೀವೇನಾದರೂ ಮಾತು ಕೇಳದೆ ಹೋದ್ರೆ ವಿಧಾನಸೌಧ ಬಿಟ್ಟು ನೀವು ಹೊರಗೆ ಬರಂಗಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ. ರೈತರೆಲ್ಲರೂ ಅಲ್ಲಿಗೆ ಹೋಗ್ತೀವಿ, ವಿಧಾನಸೌಧಕ್ಕೆ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ರೈತರು ಕಾರ್ಯಕ್ರಮಗಳನ್ನು ನಿರೂಪಿಸಿ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಬಿಸಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಮುಂದಿನ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಏನಪ್ಪ ಅಂತಂದ್ರೆ ರೈತ ಸಮಾವೇಶವನ್ನ ಧಾರವಾಡದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಸಮಾವೇಶಗಳನ್ನ ಮಾಡೋಣ ಅಂತೇಳಿ ಇದುವರೆಗೂ ನನ್ನ ಭಾಷಣವನ್ನು ಆಲನೆ ಮಾಡಿದಂಥ ಎಲ್ಲ ನನ್ನ ರೈತರಿಗೆ ಮತ್ತು ರೈತ ತಾಯಂದಿರಿಗೆ ವಂದಿಸಿ ನಾನು ಹೇಳ್ತೀನಿ. ನಮ್ಮ ಬಂದೂಕುಗಳು ಒಣಕಿ, ನಮ್ಮ ಅಸ್ತ್ರ ಬಾರ್ಕೋಲು. ಇವು ಹೊರಗೆ ಬರಲಾರ್ದಂಗ ಸರ್ಕಾರಗಳು ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಈ ರಾಜ್ಯದೊಳಗ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದಾಗಿರ್ಬೋದು, ಕಾರ್ಯಕ್ರಮಗಳನ್ನು ಸರ್ಕಾರ ಮಟ್ಟಕ್ಕೆ ತಲುಪಿಸ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸಂಘಟನೆ ಇದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ. ನೀವೆಲ್ಲರೂ ಮುಂದಿನ ದಿನಮಾನಗಳಲ್ಲಿ ಹಸಿರು ಸೇನೆಯ ಕೈ ಬಲಪಡಿಸಬೇಕು. ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕಾ ಪದಾಧಿಕಾರಿಗಳ ಕೈ ಬಲಪಡಿಸಬೇಕು. ಈ ಭಾಗದ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕಕ್ಕೆ ನೀರು ಬಂದದ, ನಮ್ಮ ಧಾರವಾಡಕ್ಕೆ ನೀರಿಲ್ಲ. ಪರಿಸ್ಥಿತಿ ನೋಡ್ರಿ ನೀವು. ಮಾದಾಯಿ ಮಾನ್ಯ ಜೋಶಿ ಸಾಹೇಬ್ರ ನ್ಯಾಯ ಬಗೆಹರಿಸ್ತಿದ್ದಿ, ನಿಂಜಿಲ್ಲದ್ದೇ ನ್ಯಾಯ ಬಗೆಹರಿಸುವಲ್ಲಪ್ಪ ದಣಿ. ಹೋಗಿ ಬಡ ಹೋಗಿ ಒಂದು ದಿನದ ಕೆಲಸ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕ್ಲಿಯರೆನ್ಸ್ ಕೇಳಿದ್ರ ಮಾದಾಯಿ ನೀರು ನಾಡ್ದನೇ ಧಾರವಾಡಕ್ಕೆ ಬರ್ತವೆ. ಅದನ್ನು ಬಿಟ್ಟು 23 ವರ್ಷದಿಂದ ಹಿಡಿದು ಬರೀ ಅದನ್ನೇ ಕಟ್ಟಿ ಹೇಳ್ತಾನ ಅಯ್ಯಪ್ಪ. ಮಾದಾಯಿ ನೀರು ಬರಬೇಕು, ಮಾದಾಯಿ ನೀರು. ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ನೀವು ಕೇಂದ್ರದ ಸಚಿವರುಗಳು ಮಾಡಬೇಕು. ಇದುವರೆಗೂ ಕೂಡ ನಾಗಮೋಹನ್ ದಾಸ್ ಅಂತಕ್ಕಂಥ ಒಬ್ಬ ಜಡ್ಜನ ನಾನು ಭೇಟಿಯಾಗಿ ಅವರಿಗೆ ನೀರಾವರಿ ಬಗ್ಗೆ ಸರ್ಕಾರ ಅಧ್ಯಕ್ಷರನ್ನು ಮಾಡ್ಯಾರ. ಅವ್ರನ್ನ ಭೇಟಿಯಾದಾಗ ಏನಂದ್ರು, 13 ವರ್ಷಗಳಿಂದ ಒಬ್ಬರು ಕೇಂದ್ರ ಸರ್ಕಾರ ಈ ದೇಶದ ಪ್ರಧಾನಮಂತ್ರಿ ಭೇಟಿನೇ ಆಗಿಲ್ಲ ರೀ ಅಂತ ಹೇಳಿದತ್ತ ನಾನು. ಮತ್ತೇನಾದ ಇದು ಕೆಲಸ? ರೈತರು ಏನು ಬರೀ ನಮ್ಮನ್ನು ಮೋಸ ಮಾಡಿ ಅಷ್ಟೇ ನೀವು ಆರಾಮಾಗಿ AC ಕಾರಿನಾಗ ತಿರುಗಾಡಕ್ಕೆ ಕಳಿಸಿದ ನಿಮ್ಮನ್ನು? ರೈತರಿಗೆ ನೀರು ಕೊಡ್ರಪ್ಪ. ನಮ್ಗೆ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಕಡೆಗಣಿಸಿದ್ದೇ ಆದ್ರ ಜನರೇಟರ್ ಅದು ಅಂತಾರೆ ಅವ್ರ ಪಿವನ್ಗಳಿಗೆ. ಬೇಗ AC ಚಾಲು ಮಾಡ್ಬೇಕಲ್ಲ. ನಾವು ಮುಖದ ಮೇಲೆ ಮತ್ತೆ ಗುಳ್ಳಿಗಳು ಬರಬೇಕು, ಚೆನ್ನಾಗಿದ್ದು ಡ್ರೈ ಫ್ರೂಟ್ಸ್ ತಿನ್ಬೇಕು, ದ್ರಾಕ್ಷಿ ಬೇಕು, ಗೋಡಂಬಿಗಳು ಬೇಕು. ನಮ್ಮಗ ತಂಗುಂಡು ರೊಟ್ಟಿ, ಪುಡಿ ಖಾರ, ಮೊಸರು ಅದನ್ನು ಕೆಳಂಗಿಲ್ಲ. ಅವು ಎಲ್ಲ ಡ್ರೈ ಫ್ರೂಟ್ಸ್ ಇರ್ಬೇಕು ಅವ್ರ ಮುಂದೆ. ನಾವು ಅದನ್ನೆಲ್ಲ ಬೆಳೆದು ಕೊಡ್ಬೇಕು. ದ್ರಾಕ್ಷಿ ಬೆಳೆದು ಕೊಡ್ತೀವಿ, ಗೋಡಂಬಿ ಬೆಳೆದು ಕೊಡ್ತೀವಿ, ಪಿಸ್ತಾ ಬೆಳೆದು ಕೊಡ್ತೀವಿ. ಎಲ್ಲ ತಿಂದು ಈ ರಾಜ್ಯದ ಈ ದೇಶದ GDP ದರದ್ದು 72.4% ವಾಸ ಮಾಡ್ತಕ್ಕಂಥ ರೈತರು ಇವರಿಗೆ ಮೆರೆದಕ್ಕೆ ಟ್ಯಾಕ್ಸ್ಗಳ ಮುಖಾಂತರ 28% ಟ್ಯಾಕ್ಸ್ ಕಟ್ಟಿ ಈ ದೇಶನ ಆಳ್ರಂತ ಕಳಿಸ್ತೀವಿ. ಈ ದೇಶನ ಆಳ್ರಪ್ಪ. ಹಗಲು ರಾತ್ರಿ ನಾವು ಚೋಳು, ಕರಡಿ, ಹುಲಿ, ಸಿಂಹ, ಇತ್ತೀಚೆಗೆ ನೀವು ಮಹಾದೇಶ್ವರ ಬೆಟ್ಟದ ಕಡೆಗೆ ಹೋಗ್ಬೇಕು, ಆ ಕಡೆ ಒಂದು ಚೀರ್ಗಳು ಹಿಡ್ಕೊಂಡು ಹೋಗ್ಬಿಡ್ತಾವ ನಮ್ಮ ರೈತರನ್ನು. ನಿಜವಾಗ್ಲೂ ಹೇಳ್ಬೇಕಂತಂದ್ರ ಈ ರಾಜಕಾರಣಿಗಳು ನಮ್ಮ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಏನಾದರೂ ಯೋಚನೆ ಮಾಡಿದ್ರೆ ಆರಾಮು ಇದ್ದಾರೆ. ಯಾರು ಕಾಯ್ಬೇಕಂತೀವಿ?
ಗುರು ಕಾಯ್ಬೇಕಂತೀವಿ, ಅರಮುನಿದರೆ ಗುರು ಕಾಯ್ಬೇಕಂತೀವಿ. ಅವಾಗ ನಾವು ಇವ್ರನ್ನೆಲ್ಲ ಬಿಟ್ಟು ಮಠ ಮಂದಿರಗಳಿಗೆ ಹೋದ್ರೆ ಅವರು ನಮ್ಮ ಬಗ್ಗೆ ಏನಪ್ಪ ಅಂತಂದ್ರ ಕಾಳಜಿ ತೋರಿಸ್ತಕ್ಕಂಥವ್ರು ಯಾರು ಇದ್ರ ಅದು ಸ್ವಾಮೀಜಿಗಳು. ಈ ಸದ್ಯ ಇವತ್ತು ನೋಡ್ರಿ ನೀವು, ಒಂದು ಚಪ್ಪಲಿನ ಏಸಿ ರೂಮ್ನಾಗ ಇಟ್ಟು ಮಾಡ್ತಾರೆ.